ಹಾಯ್, ನಾನು ಪ್ರವೀಣ್ ಫ್ರಮ್ ಕಲರ್ ಗ್ರೇಡಿಂಗ್ ಇನ್ ಕನ್ನಡ. ನಾವು ಈ ವಿಡಿಯೋದಲ್ಲಿ ಕಲರ್ ಗ್ರೇಡಿಂಗ್ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಒಂದು ಸಾಫ್ಟ್ ಲುಕ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ. ಕೆಲವೊಂದು ಬೇಬಿ ಶೂಟಲ್ಲೆಲ್ಲ ಈ ಸಾಫ್ಟ್ ಲುಕ್ ತುಂಬ ಯೂಸ್ ಬರುತ್ತೆ. ಸೊ ಅದಕ್ಕೂ ಮುಂಚೆ ಕಲರ್ ಗ್ರೇಡಿಂಗ್ನ ಒಂದು ಬೇಸಿಕ್ ಲೆವೆಲಿಂದ ಕಲಿಬೇಕು ಅಂತಂದರೆ ಮತ್ತು ಕಲರ್ ಗ್ರೇಡಿಂಗಿಗೆ ಬೇಕಿರೋ ಟೂಲ್ಸು, ಕೆಲವೊಂದು ಅಡ್ವಾನ್ಸ್ ಟೂಲ್ಸು, ಲಟ್ಸು ಮತ್ತು ಪ್ರಾಕ್ಟೀಸ್ ಫುಟೇಜು ಬೇಕು ಅಂದರೆ ಡಾವಿಂಚಿ ರಿಸಾಲ್ವಲ್ಲಿ ಯಾರ್ಯಾರು ಎಡಿಟ್ ಮಾಡ್ತಿರ್ತೀರ ಅವ್ರಿಗೆಲ್ಲ ಡಾವಿಂಚಿ ರಿಸಾಲ್ವ್ ಎಡಿಟಿಂಗ್ ಟೂಲ್ಸ್ ಬೇಕು ಮತ್ತು ಅಸೆಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ನಿಮಗೆ ಅಲ್ಲಿ ಪ್ರತಿಯೊಂದು ಡೌನ್ಲೋಡ್ಗೆ ಸಿಗುತ್ತೆ. ಸೊ ನಮ್ಮ ಚಾನಲ್ಗೆ ಆ್ಯಸ್ ಎ ಮೆಂಬರ್ ಆಗಿ ಜಾಯ್ನ್ ಆಗಿ. ಇವಾಗ ಗ್ರೇಡಿಂಗಿಗೆ ಬರೋದಾದರೆ ನಾನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ, ಒಂದು ಬೇಬಿ ಶೂಟಿಂದು. ಇಲ್ಲಿ ನಾನು ಫಸ್ಟು ಕಲರ್ ಮ್ಯಾನೇಜ್ಮೆಂಟ್ನ ತೋರಿಸ್ಬಿಡ್ತೀನಿ. ಆ್ಯಸ್ ಇಟ್ ಈಸ್ ಯಾವಾಗಲೂ ನನ್ನ ಕಲರ್ ಮ್ಯಾನೇಜ್ಮೆಂಟ್ ಇದೇ ಸೆಟ್ ಆಗಿರುತ್ತೆ. ಒಂದು ನೋಟ್ ಟ್ರೀನ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾನಿಲ್ಲಿ ಬಂದು ಒಂದು ನಾಯ್ಸ್ ರಿಡಕ್ಷನ್ ಮಾಡ್ಕೋತೀನಿ. ಇಲ್ಲಿ ಟೆಂಪರಲ್ ನಾಯ್ಸ್ ರಿಡಕ್ಷನಲ್ಲಿ 3 ಫ್ರೇಮ್ಸ್ನ ಸೆಲೆಕ್ಷನ್ ಮಾಡಿಕೊಂಡು ಫಾಸ್ಟರಿಂದ ಬೆಟರಿಗೆ ಚೂಸ್ ಮಾಡಿಕೊಂಡು ಇಲ್ಲಿ ಒಂದು 8 ಅಷ್ಟು ನಾಯ್ಸ್ ರಿಡಕ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡಲ್ಲಿ ನಾನು ಐಡಿಟಿನ ಪ್ಲೇಸ್ ಮಾಡ್ಕೋತೀನಿ. ಈ ಕ್ಲಿಪ್ ಬಂದಿರೋದು ರೆಡ್ ಕ್ಯಾಮ್ರಾದಿಂದ. ಸೊ ಹಾಗಾಗಿ ನಾನು ಇದಕ್ಕೆ ಬೇಕಿರೋ ಸೆಟ್ಟಿಂಗ್ಸ್ನ ಚೂಸ್ ಮಾಡ್ಕೋತೀನಿ ಐಡಿಟಿಲಿ. ಸೊ ಇಲ್ಲಿ ಬಂದು ರೆಡ್ ವೈಟ್ ಗ್ಯಾಮೆಟ್, ಇನ್ಪುಟ್ ಗಾಮಾ, ರೆಡ್ ಲಾಕ್ 3G10 ಮತ್ತು ಔಟರ್ ಕಲರ್ ಸ್ಪೇಸು ಡಾವಿಂಚಿ ವೈಟ್ ಗ್ಯಾಮೆಟ್ ಮತ್ತು ಔಟರ್ ಗಾಮಾ ಡಾವಿಂಚಿ ಇಂಟರ್ಮೀಡಿಯೇಟ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಓಡಿಟಿಲೂ ಸಹ ನಾನು ಡಾವಿಂಚಿ ವೈಟ್ ಗ್ಯಾಮೆಟ್ ಮತ್ತು ಡಾವಿಂಚಿ ಇಂಟರ್ಮೀಡಿಯೇಟ್ ಇನ್ಪುಟ್ ಗಾಮಾ ಮತ್ತು ರೆಕ್ 709ಗೆ ಔಟ್ಪುಟ್ ಕಲರ್ ಸ್ಪೇಸು ಮತ್ತು ಗಾಮಾ 2.4 ಔಟ್ಪುಟ್ ಗಾಮಾ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಕಲರ್ ಸ್ಪೇಸ್ ಟ್ರಾನ್ಸ್ಫಾರ್ಮ್ ಆಗಿದೆ, ಅಂದರೆ ಕಲರ್ ಕನ್ವರ್ಷನ್ ಆಗಿದೆ. ನೆಕ್ಸ್ಟ್ ನಾನು ಎಕ್ಸ್ಪೋಜರ್ ನೋಡ್ಗೆ ಬರ್ತಾ ಇದ್ದೀನಿ. ಎಕ್ಸ್ಪೋಜರ್ ನೋಡ್ಗೆ ಬಂದು ಇಲ್ಲಿ HDR ಕಲರ್ ವೀಲ್ಸಲ್ಲಿ ನಾನು ಗ್ಲೋಬಲ್ ಕಲರ್ ವೀಲ್ಸ್ಗೆ ಬಂದು ಸ್ವಲ್ಪ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಒಂದು -40 ಅಷ್ಟು ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನೆಕ್ಸ್ಟ್ ಇಲ್ಲಿ ಸ್ಕೋಪ್ಸ್ ಓಪನ್ ಮಾಡಿ. ನೆಕ್ಸ್ಟ್ ನಾನು ಲುಕ್ಕಿಗೋಸ್ಕರ ಒಂದು ಲಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಲಟ್ಟು ರೆಕ್ 709 ಲಟ್ಟು. ಇದು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಸೊ ನಾನಿಲ್ಲಿ ಲಟ್ಸ್ಗೆ ಬಂದಿದ್ದೀನಿ. ಲಟ್ಗೆ ಬಂದು ಇಲ್ಲೊಂದು ಆ್ಯಂಬಿಷನ್ ಅಂತ ಒಂದು ಲಟ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈ ಲಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಲಟ್ನ ಅಪ್ಲೈ ಮಾಡಿದಾಗ ನೀವು ನೋಡ್ತಾ ಇರ್ಬೋದು ರಿಸಲ್ಟು. ಸೊ ಇಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ಏನಕ್ಕೆ ಬಂದಿಲ್ಲ ಅಂದರೆ ನಾನು ಈ ನೋಡ್ನ ಡಿಸೇಬಲ್ ಮಾಡ್ಕೋತಾ ಇದ್ದೀನಿ. ಫಸ್ಟು ನಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತಾರೆ, ನಮ್ಮ ಲಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇಲ್ಲ ಅಂತ. ಸೊ ಅದಕ್ಕೂ ಮುಂಚೆ ನಿಮ್ಮ ಲಟ್ಟು ಒಳ್ಳೆ ರಿಸಲ್ಟ್ ಕೊಡೋಕ್ಕೂ ಮುಂಚೆ ನಾವು ನಮ್ಮ ಇಮೇಜ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿರಬೇಕು. ಸೊ ನಾನಿಲ್ಲಿ ಅಪ್ಲೈ ಮಾಡಿದ್ದು ಲಟ್ಟು ಏನು ರಿಸಲ್ಟ್ ಬಂದಿದೆ, ಇದು ಲಟ್ಟಿಂದು ಒರಿಜಿನಲ್ ರಿಸಲ್ಟ್ ಅಲ್ಲ. ಸೊ ಈ ಲಟ್ಟು ರಿಸಲ್ಟ್ ಗೊತ್ತಾಗಬೇಕು ಅಂದರೆ ನಾನು ಫಸ್ಟು ಈ ಇಮೇಜ್ನ ಬ್ಯಾಲೆನ್ಸ್ ಮಾಡ್ಕೋತೀನಿ, ಅಂದರೆ ಕಲರ್ ಬ್ಯಾಲೆನ್ಸ್ ಮಾಡ್ಕೋತೀನಿ. ಆಮೇಲೆ ಈ ಲಟ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟು ನಾನು ಇದನ್ನು ಡಿಸೇಬಲ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಕಾಂಟ್ರಾಸ್ಟ್ ಏನೂ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ. ಸೊ ಕಾಂಟ್ರಾಸ್ಟ್ ನೋಡನ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಬ್ಯಾಲೆನ್ಸ್ ನೋಡ್ಗೆ ಬರ್ತಾ ಇದ್ದೀನಿ. ಬ್ಯಾಲೆನ್ಸ್ ನೋಡ್ಗೆ ಬಂದು ನಾನಿಲ್ಲಿ ಪ್ರೈಮರಿ ಕಲರ್ ಬೇಸಲ್ಲಿ ಆಫ್ಸೆಟ್ ಯೂಸ್ ಮಾಡ್ತಾ ಇದ್ದೀನಿ. ಆಫ್ಸೆಟ್ಟಿಗೆ ಬಂದು ನೀವು ನೋಡ್ತಾ ಇರ್ಬೋದು, ನಮ್ಮ ಇಮೇಜು ಸ್ವಲ್ಪ ಬ್ಲೂಯಿಶ್ ಇದೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಿ ನಾವು ಸ್ವಲ್ಪ ವಾರ್ಮ್ ಟೋನಿಗೆ ತಗೋಬೇಕು. ಸೊ ನಾನಿಲ್ಲಿ ಆಫ್ಸೆಟ್ಟಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಅಂದರೆ ವಾರ್ಮಿಶ್ ಸೈಡಿಗೆ ಮೂವ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಿಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಸ್ಕೋಪ್ಸ್ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಅಂದರೆ ನಮ್ಮ ವೆಕ್ಟರ್ ಸ್ಕೋಪಲ್ಲಿ ವೈಟ್ ಪಾಯಿಂಟಿಗೆ ಕರೆಕ್ಟಾಗಿ ಇಲ್ಲಿ ಮ್ಯಾಚ್ ಆಗಬೇಕು. ಸೊ ಆ ಥರ ನೋಡಿಕೊಂಡು ಮತ್ತು ಪೆರಡಲ್ಲೂ ಸಹ ಈ 3 RGB ಏನು ಪೆರಡ್ ಇದೆ, ಈ 3 ಸಹ ಈಕ್ವಲ್ ಆಗಿ ತೊಗೊಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನಮ್ಮ ಇಮೇಜ್ ಇವಾಗ ಬ್ಯಾಲೆನ್ಸ್ ಆಗಿದೆ. ಇದು ಬಿಫೋರ್, ಇದು ಆಫ್ಟರ್. ಏನು ಬ್ಲೂ ಟೋನ್ ಇತ್ತು ಅದನ್ನು ಸ್ವಲ್ಪ ನಾವು ವಾರ್ಮ್ ಟೋನ್ಗೆ ತೊಗೊಂಬಂದಿದ್ವಿ. ಮತ್ತು ಸ್ಕಿನ್ ಟೋನ್ಸು ಸಹ ಏನು ಒರಿಜಿನಲ್ ಸ್ಕಿನ್ ಟೋನ್ಸ್ ಇದೆ ಅಲ್ಲಿಗೆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀವಿ. ಸೊ ನಾನಿವಾಗ ಈ ಲಟ್ ನೋಡಿ ಏನಿತ್ತು ಅದನ್ನು ಎನೇಬಲ್ ಮಾಡ್ತು ಅಂದರೆ ನಮ್ಮ ರಿಸಲ್ಟು ಈ ಥರ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ಫಸ್ಟು ಎಲ್ಲೆಲ್ಲಿ ನಮಗೆ ಬ್ಲೂ ಟೋನ್ ಬರ್ತಾಯಿತ್ತು, ಟೀಲ್ ಟೋನ್ ತುಂಬ ಇಮೇಜಲ್ಲಿ ಬರ್ತಾಯಿತ್ತು, ಅದೆಲ್ಲ ಅವಾಯ್ಡ್ ಆಗಿ ನಮಗೆ ಒಂದು ಸಾಫ್ಟ್ ಸ್ಕಿನ್ ಟೋನ್ಸು ಮತ್ತು ವೈಟ್ ಪಾಯಿಂಟ್ಸ್ ಎಲ್ಲ ಸ್ವಲ್ಪ ಬ್ಲೂ ಆಗಿ ಟೀಲ್ ಕಲರ್ಗೆ ಟರ್ನ್ ಆಗಿದೆ. ಪ್ರತಿಯೊಂದು ಸರಿ ಲಟ್ನ ಯೂಸ್ ಮಾಡ್ಕೋಬೇಕಾದ್ರೆ ನಾವು ಇಮೇಜ್ನ ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡಿರಬೇಕು. ಬ್ಯಾಲೆನ್ಸ್ ಆದಾಗ ಮಾತ್ರ ನಮ್ಮ ಲಟ್ಟು ನೀಟಾಗಿ ಅಪ್ಲೈ ಆಗುತ್ತೆ.
ಸೊ ನೆಕ್ಸ್ಟು ನೀವು ನೋಡ್ತಾ ಇರ್ಬೋದು ನಮ್ಮ ಇಮೇಜಲ್ಲಿ ಸ್ವಲ್ಪ ಕಾಂಟ್ರಾಸ್ಟು ಕಮ್ಮಿ ಆಗಿದೆ, ಅಂದರೆ ನಮ್ಮ ಇಮೇಜು ತುಂಬ ಫ್ಲ್ಯಾಟ್ ಆಗಿ ಕಾಣಿಸ್ತಾ ಇದೆ. ಸೊ ನಾನೀಗ ಒಂದು ಸಿನಿಮ್ಯಾಟಿಕ್ ಕಾಂಟ್ರಾಸ್ಟ್ನ ಆ್ಯಡ್ ಮಾಡೋಕ್ಕೆ ನಾನು ಡಿಹ್ಯಾನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಟ್ರೆಡಿಷ್ನಲ್ ಕಾಂಟ್ರಾಸ್ಟ್ ಟ್ಯಾಬ್ ನಾನು ಯೂಸ್ ಮಾಡ್ತಾ ಇಲ್ಲ, ಸಿನಿಮ್ಯಾಟಿಕ್ ಕಾಂಟ್ರಾಸ್ಟಿಗೋಸ್ಕರ ನಾನು ಡಿಹ್ಯಾನ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಡಿಹ್ಯಾನ್ಸರ್ ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ಸೋರ್ಸು ಡವೆಂಚಿ ವೈಟ್ ಗ್ಯಾಮೆಟಿಗೆ ಕೊಟ್ಟಿದ್ದೀನಿ, ಅಂದರೆ ನಮಗೆ ಇನ್ಪುಟ್ ಬರ್ತಾ ಇರೋದು ಇಲ್ಲಿ ಡವೆಂಚಿ ವೈಟ್ ಗ್ಯಾಮೆಟಿಂದ. ಸೊ ಇಲ್ಲಿ ಬಂದು ಡಿಸೇಬಲ್ ಆಲ್ ಟೂಲ್ಸ್ ಕೊಟ್ಟು ಮತ್ತು ಕ್ವಾಲಿಟಿ ಹೈ ಟು ಸ್ಲೋ ಕೊಡ್ತಾ ಇದ್ದೀನಿ. ಇಲ್ಲಿ ಪ್ರಿಂಟ್ ಆಪ್ಷನ್ಗೆ ಬಂದು ಇಲ್ಲಿ Kodak 2383 ಪ್ರಿಂಟ್ ಫಿಲಮ್ನ ಚೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಎನೇಬಲ್ ಮಾಡಿಕೊಂಡು ನಾನಿಲ್ಲಿ ಔಟ್ಪುಟ್ನ ಒಂದು 50%ಗೆ ಚೂಸ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಿಫೋರ್, ಇದು ಆಫ್ಟರ್. ನಮಗೆ ಒಂದು ಸಿನಿಮ್ಯಾಟಿಕ್ 2383 Kodak ಲುಕ್ಕಿನ ಕಾಂಟ್ರಾಸ್ಟ್ ಯಾವ ಥರ ಅಪ್ಲೈ ಆಗ್ತಾ ಇದೆ ಅಂತ. ನೆಕ್ಸ್ಟ್ ನಾನು ಇಲ್ಲಿ ಪವರ್ ವಿಂಡೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಯಾರಲಲ್ ನೋಡ್ನ ಹಾಕ್ಕೊಂಡು ಪವರ್ ವಿಂಡೋಸ್ 3 ಪವರ್ ವಿಂಡೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏನಕ್ಕೆ 3 ಪವರ್ ವಿಂಡೋಸ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ತುಂಬ ಜನರದ್ದು ಸಿಸ್ಟಮ್ಮು ಡೆಪ್ತ್ ಮ್ಯಾಪು ಮತ್ತು ಮ್ಯಾಜಿಕ್ ಮಾಸ್ಕ್ನ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮು ಅವೆರಡೂ ಎಫೆಕ್ಟ್ನ ಯೂಸ್ ಮಾಡಿದಾಗ ನಮ್ಮ ಸಿಸ್ಟಮ್ಮು ತುಂಬ ಓವರ್ಲೋಡ್ ಆಗುತ್ತೆ, ನಮಗೆ ಗ್ರೇಡಿಂಗು ತುಂಬ ಲ್ಯಾಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅವೆರಡೂ ಎಫೆಕ್ಟ್ನ ಬಿಟ್ಟು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬೇರೆ ಎಫೆಕ್ಟ್ ಯಾವ್ದಾದ್ರು ಯೂಸ್ ಮಾಡ್ಬೋದಾ, ನಾವು ರಿಲೈಟ್ ಮಾಡಬೇಕು ಮತ್ತು ಸಬ್ಜೆಕ್ಟ್ನ ಹೈಲೈಟ್ ಮಾಡಬೇಕು ಅಂತಂದರೆ ನಾವು ಪವರ್ ವಿಂಡೋಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಪವರ್ ವಿಂಡೋಸ್ನ ಯಾವ ಥರ ಒಂದು ಕಲರ್ ಸಪ್ರೇಷನ್ನಿಗೆ ಮತ್ತು ಸಬ್ಜೆಕ್ಟ್ನ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ನಾನು ಫಸ್ಟ್ ಪವರ್ ವಿಂಡೋಗೆ ಬರ್ತಾ ಇದ್ದೀನಿ. ಇಲ್ಲಿ ಬಂದು ನಾನು ಪೆನ್ ಟೂಲ್ನ ತೊಗೋತಾ ಇದ್ದೀನಿ, ಅಂದರೆ ಇಲ್ಲಿ ಒಂದು ಕರ್ವ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ಚೂಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಚೂಸ್ ಮಾಡಿಕೊಂಡು ನಾನು ಒಂದು ಫ್ರೀ ಹ್ಯಾಂಡ್ನ ಡ್ರಾಯಿಂಗ್ ಮಾಡ್ಕೋತೀನಿ. ಅಂದರೆ ನನಗೆ ಈಗ ಬ್ಯಾಕ್ಗ್ರೌಂಡು ಸ್ವಲ್ಪ ಡಾರ್ಕ್ ಬೇಕು, ಅಂದರೆ ಬ್ಯಾಕ್ಗ್ರೌಂಡಿಂದ ಸಬ್ಜೆಕ್ಟು ಪಾಪಪ್ ಆಗಬೇಕು. ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡನ್ನ ಬಿಟ್ಟು ನಾನಿಲ್ಲಿ ಸಬ್ಜೆಕ್ಟ್ನ ಒಂದು ಫ್ರೀ ಹ್ಯಾಂಡ್ ಆಗಿ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಬಂದು ನಾನು ಈ ಥರ ಒಂದು ಡ್ರಾ ಮಾಡ್ಕೋತಾ ಇದ್ದೀನಿ. ನಮ್ಮ ಸಬ್ಜೆಕ್ಟ್ ಏನಿದೆ ಅಲ್ಲಿಗೆ ಸೊ ಈ ಥರ ಡ್ರಾ ಮಾಡಿಕೊಂಡು ನಾನಿಲ್ಲಿ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಇನ್ಕ್ರೀಸ್ ಮಾಡಿ ಇನ್ಸೈಡ್ ಸಾಫ್ಟ್ನೆಸ್ಸು ಮತ್ತು ಔಟ್ಸೈಡ್ ಸಾಫ್ಟ್ನೆಸ್ಸು ಎರಡೂ ಸಹ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ಥರ ಇನ್ಕ್ರೀಸ್ ಮಾಡಿ ನಾನು ಏನು ಸೆಲೆಕ್ಷನ್ ಮಾಡ್ಕೊಂಡಿದ್ದಲ್ಲ ಅದನ್ನು ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಉಲ್ಟಾ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀನಿ. ಉಲ್ಟಾ ಸೆಲೆಕ್ಷನ್ ಮಾಡಿಕೊಂಡು ನಾನು ಗೇನ್ ಆಪ್ಷನ್ಗೆ ಬರ್ತಾ ಇದ್ದೀನಿ ಪ್ರೈಮರಿ ಕಲರ್ ಬೇಸಲ್ಲಿ. ಇಲ್ಲಿ ಬಂದು ನಾನು ಗೇನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು 0.89 ಅಷ್ಟು ಕಮ್ಮಿ ಮಾಡಿದ್ದೀನಿ. ಸೊ ಇದು ಬಿಫೋರ್, ಇದು ಆಫ್ಟರ್. ನೀವು ನೋಡ್ತಾ ಇರ್ಬೋದು, ನಾವು ಬ್ಯಾಕ್ಗ್ರೌಂಡ್ನ ಒಂದು ಕಂಟ್ರೋಲಿಗೆ ತೊಗೊಬರ್ತಾ ಇದ್ದೀವಿ. ಏನೋ ಒಂದು ಸ್ವಲ್ಪ ಓವರ್ ಎಕ್ಸ್ಪೋಸ್ ಆಗಿತ್ತು ಅನ್ನೋ ಥರ ಕಾಣ್ತಾ ಇತ್ತಲ್ಲ ಡೀಟೇಲ್ಸು, ಅದನ್ನೆಲ್ಲ ಸ್ವಲ್ಪ ಕಂಟ್ರೋಲಿಗೆ ತೊಗೊಬಂದಿದ್ದೀವಿ. ಸೊ ನೆಕ್ಸ್ಟು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲೊಂದು ಬಾರ್ಡ್ರಲ್ಲಿ ಹ್ಯಾಲೋ ಥರ ಕಾಣಿಸ್ತಾ ಇದೆ, ಅಂದರೆ ನಾವು ಪವರ್ ವಿಂಡೋ ಹಾಕಿ ಸೆಲೆಕ್ಷನ್ ಮಾಡಿರೋದು ಕಾಣಿಸ್ತಾ ಇದೆ. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಪವರ್ ವಿಂಡೋದಲ್ಲಿ ಬಂದು ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಸೊ ಇಲ್ಲಿ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತು ಅಂದರೆ, ಸೊ ನೆಕ್ಸ್ಟು ಈ ಥರ ನಾವು ಪವರ್ ವಿಂಡೋನ ಯೂಸ್ ಮಾಡಿದಾಗ ಟ್ರ್ಯಾಕಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಕ್ಲಿಪ್ಪಲ್ಲಿ ಟ್ರ್ಯಾಕಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ, ಅಂದರೆ ಇದು ತುಂಬ ಕಮ್ಮಿ ಲೆಂತ್ ಕ್ಲಿಪ್ ಆಗಿದೆ. ಸೊ ನಾವು ಟ್ರ್ಯಾಕಿಂಗ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಪ್ನ ಬಿಟ್ಟು ಫ್ರೇಮಿಗೆ ಸೆಲೆಕ್ಷನ್ ಮಾಡಿಕೊಂಡು ಟ್ರ್ಯಾಕಿಂಗ್ ಮಾಡ್ಬೋದು. ಸೊ ಇದನ್ನು ನಾನು ಮೆಂಬರ್ಸ್ ಓನ್ಲಿ ವಿಡಿಯೋದಲ್ಲಿ ನಮ್ಮ ಚಾನಲಲ್ಲಿ ಪವರ್ ವಿಂಡೋಸ್ ಚಾಪ್ಟ್ರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಟ್ರ್ಯಾಕಿಂಗ್ ಮಾಡ್ಬೋದು ಅಂತ. ಸೊ ನಮ್ಮ ಚಾನಲ್ ಮೆಂಬರ್ಸ್ಗೆ ಗೊತ್ತಿರುತ್ತೆ, ಯಾರ್ಯಾರು ವಿಡಿಯೋ ಫಾಲೋ ಅಪ್ ಮಾಡಿದ್ದೀರಾ, ಯಾವ ಥರ ಟ್ರ್ಯಾಕಿಂಗ್ ಮಾಡ್ಕೋಬೋದು ಕ್ಲಿಪ್ಪಿಂದ ಫ್ರೇಮಿಗೆ ತೊಗೊಂಡು ಅಂತ. ಸೊ ನೆಕ್ಸ್ಟು ನಾನು ಇನ್ನೊಂದು ನೋಡಿಗೆ ಬರ್ತಾ ಇದ್ದೀನಿ. ಇಲ್ಲಿ ಸಹ ಬಂದು ನಾನೊಂದು ಸರ್ಕ್ಯುಲರ್ ಪವರ್ ವಿಂಡೋನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸರ್ಕ್ಯುಲರ್ ಪವರ್ ವಿಂಡೋನ ಈ ಥರ ಒಂದು ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಅಷ್ಟೇ ಸ್ವಲ್ಪ ಸಾಫ್ಟ್ನೆಸ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಸರ್ಕ್ಯುಲರ್ ಪವರ್ ವಿಂಡೋ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಇಲ್ಲಿ ನಮ್ಮ ಸಬ್ಜೆಕ್ಟನ್ನು ಹೈಲೈಟ್ ಮಾಡೋಕ್ಕೆ ನಾನು ಸರ್ಕ್ಯುಲರ್ ಪವರ್ ವಿಂಡೋ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಯೂಸ್ ಮಾಡಿದ್ದು ನಮ್ಮ ಬ್ಯಾಕ್ಗ್ರೌಂಡಿಂದ ಸಬ್ಜೆಕ್ಟ್ನ ಸಪ್ರೇಟ್ ಮಾಡೋಕ್ಕೆ. ಈ ಸರ್ಕ್ಯುಲರ್ ಪವರ್ ವಿಂಡೋ ಯೂಸ್ ಮಾಡ್ತಾ ಇರೋದು ನಮ್ಮ ಸಬ್ಜೆಕ್ಟನ್ನು ಹೈಲೈಟ್ ಮಾಡೋಕ್ಕೆ. ಸೊ ಇಲ್ಲಿ ಬಂದು ನಮ್ಮ ಸಬ್ಜೆಕ್ಟಿಗೆ ಏನು ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿಕೊಂಡು ಇದನ್ನು ಇನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಇನ್ವರ್ಟ್ ಮಾಡಿಕೊಂಡು
ಗಾಮಾದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಮತ್ತು ಗೇನು ಸಹ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ, ಅಂದರೆ 0.89 ಅಷ್ಟೇ ಕಮ್ಮಿ ಮಾಡ್ತಾ ಇದ್ದೀನಿ. ಈ ಪವರ್ ವಿಂಡೋಗೆ ನಾನು ಇನ್ನೊಂದು ಔಟ್ಸೈಡ್ ಪವರ್ ವಿಂಡೋನ ಚೂಸ್ ಮಾಡ್ಕೊಂಡಿದ್ದೀನಿ. ಏನು ಸೆಲೆಕ್ಷನ್ ಮಾಡಿದ್ನಲ್ಲ ಅದರದ್ದು ಔಟ್ಸೈಡ್ ಪವರ್ ವಿಂಡೋ ಒಂದು ಚೂಸ್ ಮಾಡಿಕೊಂಡು ಇಲ್ಲಿ ಬಂದು ನಾನು ಗೇನ್ನ ಕಮ್ಮಿ ಮಾಡ್ತಾಯಿಲ್ಲ, ಅದ್ರ ಬದಲು ಜಾಸ್ತಿ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ವಲ್ಪ ಗೇನ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀನಿ, ಅಂದರೆ 1.14 ಅಷ್ಟು. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಬೇಬಿ ಫೇಸ್ ಏನಿದೆ ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇಷ್ಟು ಪವರ್ ವಿಂಡೋನು ನಾವು ಬಿಫೋರ್ ಆಫ್ಟರ್ ನೋಡೋದಾದರೆ, ಸೊ ಇದು ಬಿಫೋರ್, ಇದು ಆಫ್ಟರ್. ನಾವು ಯಾವ ಥರ ಒಂದು ಲೈಟ್ ರೀಡೈರೆಕ್ಷನ್ ಮಾಡ್ಕೊಂಡ್ವಿ ಅಂತ ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಈ ಪವರ್ ವಿಂಡೋ, ಸರ್ಕ್ಯುಲರ್ ಪವರ್ ವಿಂಡೋ ಸ್ವಲ್ಪ ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅದೇ ಥರ ನೆಕ್ಸ್ಟ್ ಇದ್ರದ್ದು ಸಹ ಸಾಫ್ಟ್ನೆಸ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರ ಮ್ಯಾಜಿಕ್ ಮಾಸ್ಕು ಮತ್ತು ಡೆಪ್ತ್ ಮ್ಯಾಪ್ ಯೂಸ್ ಮಾಡ್ದಲೇ ನಾವು ಈ ಥರ ನಮ್ಮ ಲೈಟ್ನ ರೀಡೈರೆಕ್ಷನ್ ಮಾಡ್ಕೋಬೋದು ಮತ್ತು ಒಂದು ಕಲರ್ ಸಪ್ರೇಷನ್ ತೆಗಿಯೋಕ್ಕೆ ನಾವು ಪವರ್ ವಿಂಡೋಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ನನ್ನ ಇಮೇಜಿಗೆ ಒಂದು ಸಾಫ್ಟ್ನೆಸ್ನ ಆ್ಯಡ್ ಮಾಡೋಕ್ಕೆ ನಾನೊಂದು ಥರ್ಡ್ ಪಾರ್ಟಿ ಪ್ಲಗಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಅದು ಕಾಸಿ ಟೂಲ್ ಕಿಟ್ಟು ಹೆಲೇಷನ್ ಅಂತ ಒಂದು ಪ್ಲಗಿನ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಹೆಲೇಷನ್ ನೋಡ್ನ ಟರ್ನ್ ಆನ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಸೊ ಇದು ಬಿಫೋರ್, ಇದು ಆಫ್ಟರ್. ಒಂದು ಸಾಫ್ಟ್ನೆಸ್ಸು ಮತ್ತು ಒಂದು ಗ್ಲೋ, ಒಂದು ರೆಡ್ ಗ್ಲೋ ಆ್ಯಡ್ ಆಗ್ತಾ ಇದೆ. ಸೊ ಈ ಹೆಲೇಷನ್ ನಾನು DCTಯಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಇಲ್ಲಿ ಏನಿದೆ ಅದೇ ಸೇಮ್ ಸೆಟ್ಟಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನು ಚೇಂಜಸ್ ಮಾಡ್ತಾ ಇಲ್ಲ. ಬೈ ಚಾನ್ಸ್ ನಮಗೇನಾದ್ರು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನಾವಿಲ್ಲಿ ಇಂಟೆನ್ಸಿಟಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಪ್ರಿಸೆಟ್ಟು ಸೂಪರ್ 35 ಚೂಸ್ ಮಾಡ್ಕೊಂಡಿದ್ದೀನಿ. ಅಂದರೆ 35mm ಅಲ್ಲಿ ಏನು ಹೆಲೇಷನ್ ಬರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಕರ್ವ್ಸಿಗೆ ಬಂದು, ಕರ್ವ್ಸಲ್ಲಿ ಓವರಾಲ್ ಇಮೇಜ್ ಕಾಂಟ್ರಾಸ್ಟು ಮತ್ತು ಏನಾದರೂ ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ನಾವಿಲ್ಲಿ ಈ ನೋಡಲ್ಲಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಎಡಿಟೇಬಲ್ ಸ್ಪ್ಲೈನ್ಸ್ನ ಆನ್ ಮಾಡ್ಕೋತಾ ಇದ್ದೀನಿ. ಆನ್ ಮಾಡಿಕೊಂಡು ನಾನು ಸ್ವಲ್ಪ ಕರ್ವ್ಸಲ್ಲಿ ಹೈಲೈಟ್ಸ್ನ ಡೌನ್ ಮಾಡ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಮಿಡ್ ಟೋನ್ಸು ಸಹ ನಾನು. ಸೊ ಇದು ಬಿಫೋರ್ ಆಫ್ಟರ್ ಸ್ವಲ್ಪ ಕಾಂಟ್ರಾಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಓವರಾಲ್ ಗ್ರೇಡ್ನ ಬಿಫೋರ್ ಆಫ್ಟರ್ ನೋಡೋದಾದರೆ, ಸೊ ಇದು ಬಿಫೋರ್ ಲಾಗಲ್ಲಿ, ಸೊ ಇದು ಆಫ್ಟರ್. ಸೊ ನಮ್ಮ ಕಲರ್ ಕನ್ವರ್ಷನ್ ಇಮೇಜಿಂದ ನಾವು ಕಂಪ್ಲೀಟ್ ಗ್ರೇಡ್ ಮಾಡಿರೋದು. ಸೊ ನೋಡಿದ್ವಲ್ಲ ಒಂದು ಸಾಫ್ಟ್ ಲುಕ್ನ ಹೇಗೆ ಮಾಡ್ಬೋದು ಅಂತ. ಸೊ ನಾನಿಲ್ಲಿ ಯೂಸ್ ಮಾಡಿರೋ ಲಟ್ಟು ಮತ್ತು ಕೆಲವೊಂದು ಟೂಲ್ಸು ಸಹ ನಿಮಗೆ ಡೌನ್ಲೋಡ್ಗೆ ಸಿಗುತ್ತೆ. ನಮ್ಮ ಚಾನಲ್ಗೆ ಮೆಂಬರ್ ಆಗಿರಬೇಕು. ಇದೇ ಥರ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೊಂದು ಕಲರ್ ಗ್ರೇಡಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ.